ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವೆಡ್ನೆಸ್ಡೇ. ಸೊ ಜಿಯನ್ ಸ್ಕೂಲ್ಗೆ ಕಳಿಸ್ಬೇಕಲ್ವಾ, ಯಾಕೆಂದರೆ ಇನ್ನೊಂದು ವೀಕ್ ಇದೆ ಮ್ಯಾಕ್ಸಿಮಮ್ ಅವನಿಗೆ ಸ್ಕೂಲು. ಸೊ ಆಮೇಲೆ ಹಾಲಿಡೇಸ್, ಆಮೇಲೆ ಆರಾಮಾಗಿ ಸ್ವಲ್ಪ 8 o'clock ತನಕ ಮಲಗ್ಬೋದು. ಯಾಕೆಂದರೆ ನನಗೆ ನೈಟ್ ಬೇಕಾದ್ರೆ ಎಷ್ಟು ಬೇಕಾದ್ರೂ ಕೆಲಸ ಮಾಡ್ತೀನಿ. ಮಾರ್ನಿಂಗ್ ಪರ್ಸನ್ ಅಲ್ಲ ನಾನು, ಮಾರ್ನಿಂಗ್ ಬೇಗ ಎದ್ದೇಳೋದಿಲ್ಲ. ಸೊ ತುಂಬ ಸರಿ ಹೇಳಿದ್ದೀನಿ, ಏನಾದ್ರು ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ ನಾವು ಯಾವಾಗಲೂ 8 o'clock ಎದ್ದು ರೆಡಿಯಾಗಿ ಆಫ್ಟರ್ನೂನ್ ಹಂಗೆ ನಾವು ಮಾಡೋದು. ಮತ್ತು ಬೇರೆ ವೆದರ್ ಸ್ವಲ್ಪ ಮಳೆ ಬಂದಿದೆಯಾ, ಹೇಳೋಕ್ಕೆ ಆಗ್ತಿರ್ಲಿಲ್ಲ ಆಯ್ತಾ, ಎದ್ದು ಕಷ್ಟಪಟ್ಕೊಂಡು ಎದ್ದಿದ್ದೀನಿ. ಸೊ ಗೊತ್ತಿಲ್ಲ ಆಮೇಲೆ ಹೆಂಗೆ ಮಾಡ್ತೀನಿ ನೆಕ್ಸ್ಟ್ ಇಯರಿಂದ ಅಂತ, ಯಾಕೆಂದರೆ ಇನ್ನೂ ಬೇಗ ಹೋಗೋದಿರುತ್ತೆ, ಇನ್ನೂ ಜಾಸ್ತಿ ಪ್ರಿಪೇರ್ ಮಾಡೋದಿರುತ್ತೆ. ಸೊ ಇವಾಗ ಹೆಂಗೆ ಆಗ್ತಿದೆ ಅಂದರೆ ಬ್ಯಾಟರ್ ಮಾಡಿ ಇಟ್ಬಿಡ್ತೀನಿ ದೋಸೆಗೆ. ಸೊ ಆ ಥರ ಏನಾದರೂ ಮಾಡಿ ಇಟ್ಬಿಟ್ಟಿರ್ತೀನಿ, ಬೆಳಿಗ್ಗೆ ಎದ್ದು ಅದು ಹಾಕಿ ಮಾಡಿ ಕಳಿಸ್ಬಿಡ್ತೀನಿ. ಬಟ್ ಆಮೇಲೆ ಲಂಚ್ ಬಾಕ್ಸ್ ಅಂದರೆ ಪ್ರಾಪರ್ ಲಂಚ್ ಬಾಕ್ಸ್ ಮಾಡಬೇಕು. ಸೊ ನೆನ್ನೆ ನನ್ನ ಕಸಿನ್ ಬಂದಿದ್ನ, ಅವನ ಜೊತೆ ಮಾತಾಡಿಕೊಂಡು ಮೂವಿ ನೋಡಿಕೊಂಡು ಸೊ ಆಲ್ಮೋಸ್ಟ್ 11:40 ಆಗಿಬಿಡ್ತು. ಸೊ ಆಮೇಲೆ ಅವನು ಹೊರಟ್ಬಿಟ್ಟ. ಬೆಳಿಗ್ಗೆ ಎದ್ದು ಅವ್ನಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ, ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಡ್ತೀನಿ ಅಂತ. ಅವ್ನು ವೈಟ್ ಫೀಲ್ಡ್ ಹತ್ರ ವರ್ಕ್ ಮಾಡೋದು. ಸೊ ಅಲ್ಲಿ ರೂಮಲ್ಲಿ ಇರ್ತೆ ನಾನು. ಸೊ ಅದರಿಂದ ಅವನು ಬೆಳಿಗ್ಗೆ ಹೊರಟ್ಬಿಟ್ಟ. ನೈಟೇ ಹೊರಟ್ಬಿಟ್ಟ. ಅದರಿಂದ ಆಮೇಲೆ ಸ್ವಲ್ಪ ಹೊತ್ತು ನಿದ್ರೆ ಬಂದಿರಲಿಲ್ಲ, ಆಮೇಲೆ ಮಲಗಿದ್ದು. ತುಪ್ಪ ಜಾಸ್ತಿ ಹಾಕಿ ಕಳಿಸ್ತೀನಿ, ಚಟ್ನಿ ಎಲ್ಲ ತೊಗೊಂಡೋಗೋದಿಲ್ಲ ಅವನು. ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಅದ್ರ ಜೊತೆಗೆ ಏನಾದರೂ ಬೇರೆ ಹಾಕಿ ಕಳಿಸ್ತೀನಿ, ಅದ್ರ ಜೊತೆ ತಿಂತಾರೆ ಮಕ್ಕಳು ಎಲ್ಲರೂ ಅಷ್ಟೇ ಒಂದು ಕ್ಲಾಸಲ್ಲಿ. ಸೊ ಚಟ್ನಿ ಮನೇಲಿದ್ರೆ ತಿಂತಾನೆ, ಅಲ್ಲೆಲ್ಲ ತಿನ್ನೋದಿಲ್ಲ. ಸೊ ಅದಕ್ಕೆ ತುಪ್ಪ ಹಾಕಿ ಇವಾಗ ಏನಾದರೂ ಸ್ವಲ್ಪ ತಿನ್ನಿಸಿ ಕಳಿಸ್ತೀನಿ ಅವನಿಗೆ. ಮತ್ತು 12:30 ಅಷ್ಟರಲ್ಲೆಲ್ಲ ವಾಪಸ್ ಬರ್ತಾನೆ, ಲಂಚ್ ರೆಡಿ ಮಾಡಿರ್ತೀನಿ. ಸೊ ಡೈರೆಕ್ಟ್ ಲಂಚ್. ಸೊ ಫ್ರೆಂಡ್ಸ್, ಜಿಯನ್ ನಾನು ಸ್ಕೂಲಿಗೆ ಕಳಿಸಿದ್ಮೇಲೆ ನಮ್ಮದೊಂದು ಕಾಫಿ ಮಾಡಿಕೊಂಡು ಕುಡಿತೀನಿ. ಸೊ ಯಾಕೆಂದರೆ ಅಲ್ಲಿವರೆಗೂ ಅವನದೇ ಕೆಲಸ ಆಗುತ್ತಲ್ವಾ, ನಮಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗಲ್ಲ. ಸೊ ನನಗೆ ಬೆಳಗ್ಗೆ ಟೈಮ್ ಬ್ಲ್ಯಾಕ್ ಕಾಫಿ ಕುಡ್ದೇನೆ ಅಭ್ಯಾಸ. ತುಂಬ ನನ್ನ ವ್ಲಾಗ್ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ. ಸೊ ಇದ್ರದ್ದು ತುಂಬ ಲಿಂಕ್ಸ್ ಕೇಳ್ತಿರ್ತೀರ, ನಾನು ಟ್ಯಾಗ್ ಪ್ರಾಡಕ್ಟ್ಸಲ್ಲಿ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡಿ ನೀವು. ಸೊ ಫ್ರೆಂಡ್ಸ್, ಲಂಚ್ ಪ್ರಿಪ್ರೇಷನ್ನಲ್ಲಿ ಚಪಾತಿ ಮಾಡಿ ಟೊಮೆಟೊ ಗೊಜ್ಜು. ಚಪಾತಿ ಟೊಮೆಟೊ ಗೊಜ್ಜು ಆಲ್ವೇಸ್ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಸೊ ಅಂದರೆ ನಾನು ಈಗ ಗೋಧಿ ಹಿಟ್ಟೆಲ್ಲ ಅಲ್ಲಿಂದ ಮದ್ದೂರಿಂದಾನೇ ತರಿಸ್ಕೊತೀನಿ. ಅಂದರೆ ಗೋಧಿ ತಂದು ಅದನ್ನು ಹಿಟ್ ಮಾಡಿಸಿ, ಯಾಕೆಂದರೆ ಯಾಕೋ ಈ ಥರ ನಂಗೆ ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ, ಅದಕ್ಕೆ ಇವಾಗ ಆ ಥರ ಮಾಡ್ತೀನಿ. ಇದು ಸರಿ ನಮ್ಮ ಸೊಸೈಟಿಲಿ ಬಾಟ್ನಾಗೆ ಅಂದ್ಬಿಟ್ಟು ಇದು ಕೊಟ್ಟಿದ್ರು, ಮೇಲೆ ಎತ್ತರಿಸ್ಬೇಕೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಅರ್ಶನ ಎಲ್ಲ ಆಗಿತ್ತು, ಸೊ ಅದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಮೇಲೆ ಇಡ್ತೀನಿ. ಸೊ ಮನೇಲಿದ್ರೆ ಒಳ್ಳೇದು ಅಂತಾರೆ ಅದು, ಅದಕ್ಕೆ. ಅದಾದಮೇಲೆ ಇವಾಗ ಜಿಯನ್ಗೆ ಬನಾನಾ ಬ್ರೆಡ್ ಮಾಡ್ತಾಯಿದ್ದೆ, ಬನಾನಾ ಕೇಕ್ ಥರ. ಏನಂದರೆ ಸೊ ಮನೇಲಿ ಬನಾನಾ ಆಯಿತು, ಅದು ಸ್ವಲ್ಪ ಜಾಸ್ತಿನೇ ಹಣ್ಣಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ಕೇಕ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಅದಕ್ಕೆ ಕೇಕ್ ಮಾಡ್ತಾಯಿದ್ದೀನಿ. ಸೊ ಪ್ರೀ ಹೀಟ್ ಮಾಡ್ತಾಯಿದ್ದೀನಿ ಓವನ್ನು. ಸೊ ಅದಾದಮೇಲೆ ಎಲ್ಲ ರೆಡಿ ಆಗಿದೆ. ಚಿಕ್ಕದಾಗಿ ಜಾಸ್ತಿ ಮಾಡ್ತಿಲ್ಲ, ಸ್ವಲ್ಪನೇ ಮಾಡ್ತಿರೋದು. ಸೊ ಸ್ವಲ್ಪನೇ ಮಾಡ್ತಿರೋದು, ಅದು ಪ್ರೀತ ಎಲ್ಲ ಆದಮೇಲೆ ಮಾಡಿರ್ತೀನಿ. ಒಂದು ವರ್ಷ ಆಗುತ್ತೆ. ಆಮೇಲೆ ಹಾಗೆ ಮನೆ ಒಳಗಡೆನೂ ಕೂಡ ನಾನು ಸಣ್ಣ ಪುಟ್ಟ ಈ ಮನಿ ಪ್ಲ್ಯಾಂಟು ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಅದಕ್ಕೂ ನೀರು ಹಾಕ್ತಾ ಇರ್ತೀನಿ ಅವಾಗವಾಗ. ಸೊ ಯಾಕೆಂದರೆ ಮನೆ ಒಳಗಡೆ ಕೆಲವೊಂದು ಪ್ಲ್ಯಾಂಟ್ಸ್ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಒಳಗಡೆ ತುಳಸಿ ಗಿಡ. ಸೊ ತುಳಸಿ ಗಿಡನೂ ಕೂಡ ನಾನು ಪೂಜೆ ಮಾಡ್ತಾನೆ ಇರ್ತೀನಿ.
ಸೊ ಅದರಿಂದ ಏನೂ ಗೊತ್ತಿಲ್ಲ, ತುಳಸಿ ಗಿಡಕ್ಕೆ ಪೂಜೆ ಮಾಡಿದಾಗ ಒಂಥರ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಮನೆ ಮುಂದೆ ಅದು ಒಂದೊಂದು ಸರಿ ಚೆನ್ನಾಗಿ ಬರ್ತಾ ಇರಲಿಲ್ಲ, ಅದಕ್ಕೆ ಈ ಸರಿ ಊರಿಂದ ಹೋಗಿ ತೊಗೊಂಡು ಬಂದೆ ನಾನು ತುಳಸಿ ಗಿಡ. ಅದು ತುಂಬ ಚೆನ್ನಾಗಿದೆ. ಹಾಗೆಯೇ ಹಾಗೆ ಹೋಗ್ತಾ ಹೋಗ್ತಾ ಟೈಮ್ ಹೋಗೋದೇ ಗೊತ್ತಾಗಿಲ್ಲ. ಆಫ್ಟರ್ನೂನ್ ಆಯಿತು, ಲಂಚ್ ಎಲ್ಲ ಮುಗಿಸಿದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಟೈಮ್ ಕೂಡ ಆಗೋಯಿತು. ಸೊ ಈವ್ನಿಂಗ್ ಕಾಫಿ ಮಾಡಿ ಬಂದೆ ನಾನು. ಸೊ ಹಾಗೆ ಚಂದು ಜೊತೆ ಮಾತಾಡ್ಕೊಂಡು ಈವ್ನಿಂಗ್ ಟೈಮ್ ಅವರು ಸ್ವಲ್ಪ ಕೂತ್ಕೊಂಡಿರ್ತಾರೆ ಕಾಫಿ ಟೀ ಕುಡಿಯೋ ಟೈಮಲ್ಲಿ. ಹಾಗೆ ಜಿಯಾನ್ ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ಅಲ್ಲಲ್ಲೇ ಹಾಕಿರ್ತಾನೆ. ಅದು ಎಲ್ಲ ಸ್ವಲ್ಪ ಈವ್ನಿಂಗ್ ನಾನು ಕಾಫಿ ಆದಮೇಲೆ ಕ್ಲೀನ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಿನ್ನೆ ಎಲ್ಲ ವ್ಲಾಗ್ ನೋಡ್ತಾ ಇದ್ರಿ. ಸೊ ತುಂಬ ಜನ ರಮ್ಯಾ ನಿಮ್ಮದು ಗೋಲ್ಡ್ ಡಿಸೈನ್ಸ್ ತೋರಿಸಿ ಅಂತ. ನಾನು ಎಲ್ಲನೂ ಮನೇಲಂತೂ ಇಟ್ಕೊಂಡಿಲ್ಲ. ಸೊ ಏನಾದರೂ ಫೆಸ್ಟಿವಲ್ ಇದ್ದಾಗ, ಏನಾದ್ರು ಫಂಕ್ಷನ್ ಇದ್ದಾಗ ನಾನು ಬ್ಯಾಂಕಲ್ಲಿ ಹೋಗಿ ಸ್ವಲ್ಪ ತೊಗೊಂಡ್ಬರ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಬ್ಯಾಂಕಲ್ಲಿ ಫಂಕ್ಷನ್ಗೆ ತೊಗೊಂಡು ಬಂದಿದ್ದು ಯಾವುದಿದೆ ಅದು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಮನೇಲಿ ಇಟ್ಕೊಂಡ್ರೆ ಸ್ವಲ್ಪ ಡೇಂಜರ್ ಅಂದ್ಬಿಟ್ಟು ಮನೇಲಿ ಯಾವಾಗಲೂ ಇಟ್ಕೊಳ್ಳಲ್ಲ, ಯಾವಾಗಲೂ ಬ್ಯಾಂಕಲ್ಲೇ ಇರುತ್ತೆ. ಸೊ ಇವಾಗಲೂ ಅಷ್ಟೇ ತೊಗೊಂಡೋಗಿ ಇಟ್ಬಿಟ್ಟು ಬರ್ತೀನಿ. ಅದಕ್ಕೆ ಮುಂಚೆ ನಾನು ಕೇಳಿದಾಗ ನಂಗೆ ನೆನಪಾದಾಗ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇಯರಿಂಗ್ಸ್ ಇಟ್ಕೊಂಡಿದೆ. ಸೊ ನನಗೆ ಸ್ವಲ್ಪ ಬೇಕಿತ್ತು ಇಯರಿಂಗ್ಸು, ಫಂಕ್ಷನ್ಸ್ ಬ್ಯಾಕ್ ಟು ಬ್ಯಾಕ್ ಇತ್ತು ಅದಕ್ಕೆ, ಅಂದರೆ ಹಬ್ಬ ಅದು ಇದು ಇಲ್ಲಿ ಏನೋ ಇತ್ತು ಅದಕ್ಕೆ. ಸೊ ಫಸ್ಟ್ ಬಂದು ಇದು ಇಯರಿಂಗ್ ನೋಡಿರ್ತೀರಾ, ಇದು ಬಂದು ಆ್ಯಂಟಿಕ್ ಇದು. ಸೊ ತುಂಬ ಚೆನ್ನಾಗಿದೆ. ಎಲ್ಲ ಸ್ಯಾಲ್ರಿಗೂ ಇದು ಆ್ಯಂಟಿಕ್, ಇದು ಎಲ್ಲ ಸ್ಯಾರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದ್ಸರಿ ಡ್ರೆಸ್ಗೂ ಹಾಕೋತೀನಿ, ಅದ್ರ ಜೊತೆ ನಾನು ಇದನ್ನ ಲೆಹೆಂಗಾ ಏನು ಹಾಕೊಂಡ್ರು ನನಗೆ ಸೂಟ್ ಆಗುತ್ತೆ. ಸೊ ಕುರ್ತಾ ಸೆಟ್ಸು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ನನ್ನ ಫೇವ್ರೇಟ್ ಇಯರಿಂಗ್ಸು, ಫೇವ್ರೇಟ್ ಜುಮ್ಕಾ ಅದು. ಮತ್ತು ಜುಮ್ಕಾ ಅಂತ ತುಂಬ ಇದೆ, ಇನ್ನೂ ಒಂದಿದೆ, ಅದು ಬ್ಯಾಂಕಲ್ಲಿದೆ. ಅದು ಫುಲ್ ಪ್ಲೇನ್ ಹಳೆ ಕಾಲು ಡಿಸೈನ್ ಥರ, ಅದು ತುಂಬ ಚೆನ್ನಾಗಿದೆ. ಸೊ ಸ್ವಲ್ಪ ಎಲ್ಲ ಜುಮ್ಕಾ ನನ್ನ ಹತ್ರ ಇರೋದೆಲ್ಲ ಹೆವಿ ವೇಟ್ಸ್, ಯಾಕೆಂದರೆ ನನಗೆ ಸ್ವಲ್ಪ ದಪ್ಪ ಇದ್ರೆ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಇದು ತುಂಬ ಸರಿ ನೋಡಿರ್ತಾರೆ, ಇದು ತುಂಬ ಅಂತೂ ಹಾಕೊಂಡಿದ್ದೀನಿ. ಇದು ಬಂದು ಆ್ಯಂಟಿಕ್ ಇದು. ಸೊ ಎರಡು ಆ್ಯಂಟಿಕ್ಕೆ, ಬಟ್ ಇದು ಟೆಂಪಲ್ ಡಿಸೈನ್ ಅಂತ ಏನು ಹೇಳ್ತಾರೆ ಅದು ಇಲ್ಲಿ. ಸೊ ಲಕ್ಷ್ಮಿ ಇದೆ, ಮತ್ತು ಒಂಥರ ಡಿಸೈನ್ ಕೂಡ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನನಗೆ ಇದು ಕೂಡ ತುಂಬ ಇಷ್ಟ ಆಗುತ್ತೆ. ಇದು ಕಿವಿ ತುಂಬ ಕೂತ್ಕೊಳ್ಳುತ್ತೆ, ಮತ್ತು ಹಾಕೊಂಡಾಗ ಏನೋ ಇದು ಅಷ್ಟೇ. ನಾನು ಡ್ರೆಸ್ಗೂ ಹಾಕೊತೀನಿ, ಒಂದೊಂದು ಸರಿ ಲೆಹೆಂಗಾಗೂ ಹಾಕೊತೀನಿ, ಸ್ಯಾರಿಗೂ ಹಾಕೊತೀನಿ. ಬಟ್ ಮೈಸೂರು ಸಿಲ್ಕ್ ಸೀರೆ ಹಾಕೊಂಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೈಸೂರು ಸಿಲ್ಕ್ ಸೀರೆ ಹಾಕೊಂಡಾಗೆಲ್ಲ ಹಾಕೋತಾ ಇರ್ತೀನಿ. ಸೊ ನೀವು ನೋಡಿರ್ತೀರ ತುಂಬ ಸರಿ ಫೆಸ್ಟಿವಲ್ಸಲ್ಲೆಲ್ಲ. ಅದಾದಮೇಲೆ ನನ್ನ ಹತ್ರ ಇದೆ ಚಾನ್ಬಾಲ್ ಇಯರಿಂಗ್ ನೋಡಿರ್ತೀರಾ, ನಾನು ತೊಗೊಂಡಾಗಲೂ ಕೂಡ ಇದು ನಿಮಗೆ ತೋರಿಸಿದೆ. ಇದು ಕೂಡ ಆ್ಯಂಟಿಕ್ ಡಿಸೈನಲ್ಲೇ ಇದೆ. ಅದು ಬಿಟ್ಟರೆ ನಾನು ಅವಾಗಲೇ ಹೇಳಿದ್ನಲ್ಲ ಪ್ಲೇನ್ ಒಂದಿದೆ, ಅದು ನಾನು ಬ್ಯಾಂಕಲ್ಲಿದೆ. ಸೊ ಸದ್ಯಕ್ಕೆ ಇದು ಅಂದಿಲ್ಲ ನಾನು, ಅದರಿಂದ ಏನಂದರೆ ಯಾವುದಿದೆ ಸದ್ಯಕ್ಕೆ ಇವಾಗ ಅದನ್ನು ತೋರಿಸ್ತಾ ಇದ್ದೀನಿ. ಇದು ಈ ರೀತಿಯಾಗಿ ಬರುತ್ತೆ ಆ್ಯಂಟಿಕ್. ಸೊ ಇದು ಕೂಡ ಅಷ್ಟೇ, ಡಿಸೈನ್ ತುಂಬ ಚೆನ್ನಾಗಿದೆ, ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಅವಾಗಲೇ ಹೇಳಿದಾಗ ನಾನು ಜುಮ್ಕಾ ಆಗಲಿ ಈ ಥರದ್ದು ಇಯರಿಂಗ್ ಆಗಲಿ ಎಲ್ಲದಕ್ಕೂ ವೇರ್ ಮಾಡ್ತೀನಿ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಒಂದೇ ಅಂತ ಏನಿಲ್ಲ. ನಾನು ಇದನ್ನು ಸ್ಯಾರಿಗೆ ಹಾಕೋಬೇಕು, ಇಲ್ಲ ಇದನ್ನು ಡ್ರೆಸ್ಗೆ ಹಾಕೋಬೇಕು ಆ ಥರ ಅಂತೂ ಇಲ್ಲ, ನಾನು ಎಲ್ಲದಕ್ಕೂ ಹಾಕೊತೀನಿ. ಅದಾದಮೇಲೆ ಇದು ತುಂಬ ಜನ ಕೇಳ್ತಾ ಇದ್ದೀರಾ. ಇದು ಕೆಲವರು ನನ್ನ ವ್ಲಾಗ್ ನೋಡಿರೋರಿಗೆ ಅಕ್ಷಯ ತೃತೀಯದ್ದು ನಿಮ್ಗೆ ಗೊತ್ತು, ಇದು ಗೋಲ್ಡ್ ನಾನು ಅವಾಗ ಅಕ್ಷಯ ತೃತೀಯಲ್ಲಿ ತೊಗೊಂಡಿದ್ದು ಅಂತ. ಬಟ್ ಇವಾಗ ಹೊಸಬ್ರಿರೋರು ಅಥವಾ ಆ ವ್ಲಾಗ್ ನೋಡದೇ ಇರೋರು ಇದನ್ನು ನಾರ್ಮಲ್ ಆರ್ಟಿಫಿಷಿಯಲ್ ಅಂದ್ಕೊಂಡು ತುಂಬ ಜನ ಲಿಂಕ್ ಹಾಕಿ ರಮ್ಯಾ ಎಲ್ಲಿ ತೊಗೊಂಡ್ರಿ ಹೇಳಿ, ಯಾವ ವೆಬ್ಸೈಟಲ್ಲಿ ತೊಗೊಂಡ್ರಿ ಹೇಳಿ, ಅಥವಾ ಯಾವ ಇದರಲ್ಲಿ ತೊಗೊಂಡ್ರಿ ಹೇಳಿ ಲಿಂಕ್ ಹಾಕಿ ಅಂತ. ಸೊ ಇದು ಬಂದು ಚಿನ್ನದ ಇದು ಕೂಡ ಅಷ್ಟೇ ಆ್ಯಂಟಿಕ್ ಜ್ಯುವೆಲ್ರಿ ಇದು. ಸೊ ಈ ಚೋಕರ್ ಇದು. ಸೊ ನನಗೆ ತುಂಬ ಇಷ್ಟ ಆಗಿತ್ತು. ನಾನು ಫಸ್ಟೇ ಒಂದ್ಸರಿ ಹೇಳಿದೆ, ನಾನು ನೋಡಿದ್ದೆ ಚೋಕರ್ ತೊಗೋಬೇಕು ಅಂತ. ಆಮೇಲೆ ನನಗೆ ಟೈಮ್ ಬಂದಿರಲಿಲ್ಲ ತೊಗೊಳೋದಕ್ಕೆ. ಆಮೇಲೆ ಹೋದಾಗ ನಾನು ಲಾಸ್ಟ್ ಅಕ್ಷಯ ತೃತೀಯಲ್ಲಿ ತೊಗೊಂಡೆ. ಸೊ ಇದಕ್ಕೆ ನಾನು ಈ ಥರದೇ ಬಿಡಿಸ್ತಿದ್ದೀನಿ. ಬೇಕಾದರೆ ಇದಕ್ಕೆ ಇದು ಗೋಲ್ಡ್ ಹಾಕ್ಸ್ಬೋದಿತ್ತು. ಏನಕ್ಕೆ ಇದು ಹಾಕ್ಸಿದ್ದೀನಿ ಅಂದರೆ ಇದು ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ, ಮತ್ತು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದು ಏನು ಗೋಲ್ಡ್ ಬರುತ್ತಲ್ಲ ಈ ಥರ ಹಾಕೋದು ಅದಕ್ಕಿಂತ. ಸೊ ಅದಕ್ಕೆ ಇದು ಬಿಡಿಸಿದ್ದೀನಿ ಅಷ್ಟೇ. ಇಲ್ಲಾಂದರೆ ಇದು ತುಂಬ ಜನ ರಮ್ಯಾ ಲಿಂಕ್ ಹಾಕಿ ನಾನು ಎಲ್ಲಿಂದ ತಂದು ಲಿಂಕ್ ಹಾಕಲಿ ಗೋಲ್ಡ್ ಜ್ಯುವೆಲ್ರಿಗೆ ಅಂತ ತುಂಬ ಅನ್ನಿಸ್ತು ಆಮೇಲೆ. ಯಾಕೆಂದರೆ ಇದು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕೊಂಡಿದ್ದೆ. ತುಂಬ ಜನ ರಮ್ಯಾ ಹಾಕಿ ಲಿಂಕ್ ಅಂತ ಕೇಳ್ತಾನೆ ಇದ್ರಿ. ಸೊ ಇದು ಬಂದು ಗೋಲ್ಡು. ಇದು ಗೋಲ್ಡು ಇದೆಲ್ಲ ಬಂದರೆ ನಾರ್ಮಲ್ ಪರ್ಲ್ ಏನು ಬರುತ್ತೆ ಸೊ ಅದಕ್ಕೂ ನಿಮಗೆ ದುಡ್ಡು ಹಾಕ್ತಾರೆ. ಸೊ ಗೋಲ್ಡ್ ಮತ್ತು ಪರ್ಲ್ ಎರಡು ಸೇರಿಸಿ ದುಡ್ಡು ಹಾಕ್ತಾರೆ. ಮತ್ತು ಇದಕ್ಕೆ ಮೇಕಿಂಗ್ ಚಾರ್ಜಸ್ ತುಂಬ ಜಾಸ್ತಿ ತೊಗೊತಾರೆ. ಈ ಥರ ಆ್ಯಂಟಿಕ್ ಆಗಿರ್ಬೋದು, ಈ ಥರ ಡಿಸೈನರ್ ಪೀಸ್ಗಳಾಗಿರ್ಬೋದು,
ಈ ಥರದಕ್ಕೆ ನಾರ್ಮಲ್ ಗೋಲ್ಡ್ ಜ್ಯುವೆಲ್ರಿ ಬರುತ್ತಲ್ಲ ಅದು ಕಂಪೇರ್ ಮಾಡಿದ್ರೆ ಒಂದೊಂದ್ಸರಿ ಇನ್ವೆಸ್ಟ್ಮೆಂಟ್ಗೆ ಅಂದರೆ ನಾರ್ಮಲ್ ಗೋಲ್ಡ್ ಜ್ಯುವೆಲ್ರಿನೇ ಬೆಸ್ಟ್ ಅನಿಸುತ್ತೆ. ಇವಾಗ ಅದರಲ್ಲೂ ತುಂಬ ಡಿಸೈನ್ ಸಿಗುತ್ತೆ. ನನ್ನ ಹತ್ರ ಒಂದು ಗೋಲ್ಡ್ ಜುಮ್ಕಾ ಇದೆ, ಅದರಲ್ಲಿ ಏನು ಲೈಕ್ ಯಾವುದೇ ರೀತಿಯಾದ ಸ್ಟೋನ್ಸ್ ಆಗಿರ್ಬೋದು, ಪರ್ಲ್ಸ್ ಆಗಿರ್ಬೋದು ಏನಿಲ್ಲ, ಫುಲ್ ಪ್ಲೇನ್. ಚಂದು ಮದುವೆ ಟೈಮಲ್ಲಿ ಚಂದು ಕೊಡೆಯರ್ ಕೊಡಿಸ್ಬೇಕಲ್ಲ, ಸೊ ಅದರಿಂದ ಅದು ಕೊಡಿಸಿದ್ರು. ಸೊ ಅದು ನಾನು ಜಾಸ್ತಿ ವೇರ್ ಮಾಡಲ್ಲ, ಬ್ಯಾಂಕಲ್ಲೇ ಇದೆ. ಸೊ ತೊಗೊಂಡ್ಬಂದು ಅದು ವೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಟೈಮ್ ಅದು ತಂದಾಗ ನಾನು ಇವಾಗ ನೆಕ್ಸ್ಟ್ ಇದೆಲ್ಲ ಇಟ್ಬಿಟ್ಟು ಅದು ತೊಗೊಂಡು ಬಂದು ಹಾಕೋತೀನಲ್ಲ, ಆವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದರೆ ಈ ಬ್ಯಾಂಗಲ್, ಅದೇ ಹೇಳಿದ್ನಲ್ಲ ಬ್ಯಾಂಗಲ್ ಇನ್ನೂ ಒಂದಿದೆ, ನೀವು ನೋಡಿದ್ದೀರಾ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತೊಗೊಂಡಿದ್ದು. ಸೊ ಅದು ಕೂಡ ಬ್ಯಾಂಕಲ್ಲಿದೆ. ಸೊ ನೆಕ್ಸ್ಟು ಇದು ನೋಡಿದ್ರಲ್ವಾ, ಇದು ತುಂಬ ಚೆನ್ನಾಗಿದೆ, ತುಂಬ ಹಳೇದು, ನಾನು ಮದುವೆಗಿಂತ ಮುಂಚೆ ತೊಗೊಂಡಿದ್ದಂತ ಅನಿಸುತ್ತೆ ಅದು. ಆಮೇಲೆ ಇದು ಬಂದು ನಾನು ದುಬೈ ತೊಗೊಂಡಿದ್ದು. ಸೊ ಆವಾಗ ದುಬೈ ಬ್ಲಾಗ್ಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅಂದರೆ ರೀಸೆಂಟ್ ಸೆಕೆಂಡ್ ಟೈಮ್ ಜಿಯಾನ್ ಜೊತೆ ಹೋದಾಗೆ ತೊಗೊಂಡು ಬಂದಿದ್ದು. ನಾವು ಫಸ್ಟ್ ಟೈಮು ಚಂದು ನಾನು ಹೋಗಿದ್ವಿ, ಅವಾಗ ತೊಗೊಂಡು ಬಂದಿರಲಿಲ್ಲ, ಅವಾಗಿಂದ ವ್ಲಾಗ್ಸು ಕೂಡ ಮಾಡ್ತಿರ್ಲಿಲ್ಲ. ಸೆಕೆಂಡ್ ಟೈಮ್ ಜಿಯಾನ್ ಜೊತೆ ಏನು ಹೋಗಿದ್ವಿ ಅವಾಗ ಹೋದಾಗ ನನಗೆ ಮತ್ತು ಅತ್ತೆಗೆಲ್ಲ ತೊಗೊಂಡು ಬಂದಿದ್ವಿ. ಸೊ ಅವಾಗ ತೊಗೊಂಡಿದ್ದು. ಸೊ ಅಲ್ಲಿ ಈ ಥರದ ಜಾಸ್ತಿ ಡಿಸೈನ್ಸ್ ಸಿಗೋದು ನಿಮಗೆ ಸ್ವಲ್ಪ ಆ್ಯಂಟಿಕ್ಕೆಲ್ಲ ಕಡಿಮೆ. ಸೊ ಅದಕ್ಕೆ ಇದೇ ಇಷ್ಟ ಆಗಿತ್ತು, ಬಟ್ ಇದು ಕೈ ತುಂಬ ಕೂತ್ಕೊಳ್ಳುತ್ತೆ, ಅದಕ್ಕೆ ಇಷ್ಟ ನನಗೆ. ಸೊ ಹಾಕೋತಾನೆ ಇರ್ತೀನಿ. ಸದ್ಯಕ್ಕೆ ಇವಾಗ ಇಷ್ಟು ನನ್ನ ಹತ್ರ ಇರೋದು ಗೋಲ್ಡ್ ಜ್ಯುವೆಲ್ರೀಸು. ಇನ್ನೂ ನೆಕ್ ಪೀಸು ಇದೆಲ್ಲ ಇದೆ. ಸೊ ಅದು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ಹಬ್ಬಕ್ಕೆ ಇಲ್ಲ ಏನಾದರೂ ಫಂಕ್ಷನ್ ಇದ್ದಾಗ ತಂದಾಗ ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ. ಸೊ ಅದು ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ ರಮ್ಯಾ, ಅದು ಯಾವಾಗಲಾದ್ರೂ ತಂದಾಗ ತಂದು ತೋರಿಸಿ ಅಂತ. ಸೊ ನಾನು ಅದು ಕೂಡ ತೋರಿಸ್ತೀನಿ. ಹಾಗೆಯೇ ನನ್ನ ಬ್ಯಾಗ್ಸ್ದು ಮತ್ತೆ ಕೇಳ್ತಿದ್ದೀರಾ, ಸೊ ಅದು ಕೂಡ ಬ್ಲಾಗ್ ಮಾಡ್ತೀನಿ ನಾನು. ನೆಕ್ಸ್ಟು ಅದು ಬಿಟ್ಟರೆ ನಾನು ನಮ್ಮ ಆರ ಎಡಿಟ್ ಪೇಜಲ್ಲಿ ಇವಾಗ ಮೈಸೂರು ಸಿಲ್ಕ್ ಸ್ಯಾರಿಗೆ ದಸರಾ ಆಫರ್ಸ್ ಕೊಟ್ಟಿದ್ದೀವಿ. ತುಂಬ ಕಡಿಮೆ ಬೆಲೆ ಕೊಡ್ತಾ ಇದ್ದೀವಿ, ಹೋಗಿ ಚೆಕ್ ಮಾಡಿ. ಹಾಗೆಯೇ ಅದ್ರ ಜೊತೆ ನೀವು ಏನಾದರೂ ಫಸ್ಟೇ ತೊಗೊಂಡಿರೋರಾಗ್ಬೋದು ಮೈಸೂರು ಸಿಲ್ಕ್ ಸೀರೆನ, ಅಥವಾ ಇವಾಗ ತೊಗೊಳ್ಳೋರಾಗಿರ್ಬೋದು ಮೈಸೂರು ಸಿಲ್ಕ್ ಸೀರೆ ಮತ್ತು ಹಾಫ್ ಸ್ಯಾರಿ ಎರಡೂ ತಗೊಂಡು ನೀವು ಫೋಟೋ ಅಂದರೆ ನೀವು ಹಾಕೊಂಡಾಗ ಆ ಫೋಟೋ ಕಳಿಸಿದ್ರೆ ನಾವು ಬೆಸ್ಟ್ ಫೋಟೋ ಸೆಲೆಕ್ಟ್ ಮಾಡಿ ನಾವು 2 ಕುರ್ತಾ ಸೆಟ್ಸ್ ಅಂಡ್ ಇಬ್ಬರು ವಿನ್ನರ್ಗೆ ನಾವು ಗಿವ್ ಅವೇ ಕೊಡ್ತಾ ಇದ್ದೀವಿ. ಅಂದರೆ ಫ್ರೀ ಕುರ್ತಾ ಸೆಟ್ಸ್ ಅಂತಲೇ ಹೇಳ್ಬೋದು. ಸೊ ತಗೊಂಡು ಹಾಕ್ಕೊಂಡು ಫೋಟೋಸ್ ಕಳಿಸಿ, ಗೊತ್ತಿಲ್ಲ 2 ಅಥವಾ 3 ಜನ ನಮಗೆ ಹೆಂಗಾಗುತ್ತೆ ಹಂಗೆ ಚೂಸ್ ಮಾಡ್ತೀವಿ. ಸೊ ಅದರಿಂದ ಆದಷ್ಟು ಬೇಗ ನೀವೇನಾದ್ರು ಇನ್ನೂ ತೊಗೊಂಡಿಲ್ಲ ಹೋಗಿ ತೊಗೊಳ್ಳಿ. ಮತ್ತು ಆಫರ್ಸ್ ಕೂಡ ಚೆನ್ನಾಗಿದೆ ಮೈಸೂರು ಸಿಲ್ಕ್ ಸೀರೆಗೆ. ಹೋಗಿ ಬೇಗ ಬೈ ಮಾಡಿ ಆರ ಎಡಿಟು, ಇಲ್ಲ ವಾಟ್ಸಪ್ಪಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ಬೇಕಾದ್ರೆ ನಂಬರ್ ಇಲ್ಲಿ ಹಾಕಿರ್ತೀನಿ, ನಿಮಗೆ ಫುಲ್ ಡೀಟೇಲ್ಸ್ ಕಳಿಸ್ತಾ ಇದ್ದೀವಿ. ಸೊ ಅದನ್ನ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಕ್ಯಾಟ್ಲಾಗ್ ಯಾವ್ದ್ಯಾವ್ದಿದೆ, ಇವಾಗ ಸದ್ಯಕ್ಕೆ ಯಾವ್ದ್ಯಾವ್ದು ಹೋಗಿದೆ, ಯಾವ್ದ್ಯಾವ್ದಿದೆ ಅದು ಕೂಡ ನಿಮಗೆ ಸಿಗುತ್ತೆ. ಸೊ ಇಷ್ಟು ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.